ಈಗ ಮನ್ನಿರಂಜನ ಪ್ರಾಣ ಸ್ವರೂಪ ಬ್ರಹ್ಮಾಂತ ಶ್ರೀಗಳವರಿಂದ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಿಸದಂತೆ ಇಳಿಸು ಕೂಡಲ ಸಂಗಮ ದೇವ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಪರಮದಾಸೋಹಿ ಚಿತ್ರಿ ವಿಜಯ ಮಹಾಂತ ಶಿವೇಗಳವರಲ್ಲಿ ಹಾಗೂ ಬಸವ ತತ್ವ ದಂಡ ನಾಯಕರ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಈ ವಚನಗೋಷ್ಠಿಯನ್ನು ನಡೆಸಿಕೊಂಡು ಬರತಕ್ಕಂಥ ನಮ್ಮ ಕಸ್ತೂರಿ ಸರಲ್ಲಿ ಮತ್ತು ನಮ್ಮ ರಕ್ಕಸಿಗಿ ಸರಲ್ಲಿ, ನಮ್ಮ ದೇವರಲ್ಲಿ ಮತ್ತು ನಮ್ಮ ಬಸವಣ್ಣವರು ಸಜ್ಜನ ಸರಗಳಲ್ಲಿ, ನಮ್ಮ ಶೇಖರಣ್ಣವರು ಸೂಡಿಯವರಲ್ಲಿ, ನಮ್ಮ ಮತ್ತು ಅನುಭಾವಿಗಳಾದ ಅಮರೇಗೌಡ ಶರಣರಲ್ಲಿ ಮತ್ತು ನಮ್ಮ ಗವಾಯಿಗಳಲ್ಲಿ, ಇಲ್ಲಿ ನೆರೆದಿರುವ ಈಗಾಗಲೇ ಅನುಭವವನ್ನು ನೀಡಿದಂಥ ನಮ್ಮ ಮಲ್ಲಯ್ಯನವರು, ಬಸನಗೌಡರು, ಚಿದಾನಂದ ಬಡಿಗೇರಿ ಶರಣರು, ರಕ್ಕಸಿಗಿ ಗುರುಗಳು, ಇಲ್ಲಿ ನೆರೆದಿರುವ ಎಲ್ಲ ಶರಣರಲ್ಲಿ, ಪೂಜ್ಯ ತಾಯಂದಿರಲ್ಲಿ, ಮಕ್ಕಳಲ್ಲಿ ಭಕ್ತಿ ಶರಣು ಶರಣಾರ್ಥಿ. ಈ ವಚನ ಗೋಷ್ಠಿಯನ್ನು ಬಹಳ ದಿವಸದಿಂದ ನಮ್ಮ ವೀರೇಂದ್ರಗೌಡರಿದ್ದ ಕಾಲದಿಂದನೂ ಪ್ರತಿ ಶುಕ್ರವಾರ ಒಂದು 10-12 ಜನ ಕೂತ್ಕೊಂಡು ನಮ್ಮ ಎಸ್ ಎನ್ ಹಿರೇಮಠ ಸರ್ ಇದ್ರು, ಅವ್ರ ಲಿಂಗದೊಳಗೆ ಎಸ್ ಎನ್ ಹಿರೇಮಠ ಸರ್, ಎಮ್ ಇ ಪಾಟೀಲ್ ಇದನ್ನೆಲ್ಲ ನಡೆಸ್ಕೊಂಡು ಬಂದರು. ಕಾಲಾಂತರದಲ್ಲಿ ಶುಕ್ರವಾರ ಒಂದು ಕಟ್ಟಿ ಇತ್ತಿದ್ರು. ಈ ಕಟ್ಟಿ ಮೇಲೆ ಕೂತ್ಕೊಂಡು ಅವರನ್ನು ಒಂದು ವಚನ ಚಿಂತನೆಯನ್ನು ಮಾಡ್ಕೊಂಡು ಹೋಗ್ತಿದ್ರು. ಪ್ರತಿ ಶುಕ್ರವಾರ ಒಂದು 8-10 ಜನ ಇರ್ತಿದ್ರು. ಅದು ಎಲ್ಲಿ ಈಗೇನಾತಂದ್ರೆ ಅದು ಅವರು ಮತ್ತೆ ಎಸ್ ಎನ್ ಹಿರೇಮಠ ಸರ್ ಲಿಂಗದೊಳಗಾದರು, ಹಿಂಗಾಗಿ ಅದ್ರ ಟೀಮ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ನಮ್ಮ ಬಸನಗೌಡರು ಮತ್ತೆಲ್ಲ ಸೇರಿಕೊಂಡು ಕಸ್ತೂರಿ ಸರ್ ಎಲ್ಲರೂ ಸೇರಿಕೊಂಡು ಇಲ್ಲ ಅದನ್ನು ಮತ್ತು ಹಿರಿಯರು ಮಾಡ್ಕೊಂಬಂದಾಗ ನಾವು ಶುಕ್ರವಾರ ದಿವಸ ಒಂದು ತಾಸು ವಚನ ಚಿಂತನೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಅದನ್ನು ಪ್ರಯತ್ನ ಮಾಡಿ ಈಗ ಮತ್ತೆ ಪ್ರತಿ ಶುಕ್ರವಾರ ಅದನ್ನು ವಚನ ಚಿಂತನೆಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ. ಒಂದು 8-10 ಮಂದಿ ಕುಂತು ವಚನ ಚಿಂತನೆಯನ್ನು ಮಾಡ್ತಿರ್ತಾರೆ. ಕೆಲವು ಮಂದಿ ಹಾದು ಹೋಗಿರ್ತಾರೆ. ಏನಂತಾರೆ, ಎಲ್ಲ ಕೆಲಸ ಇಲ್ಲದ ಮಂದಿ ಮಾತಾಡಕತ್ತಾರ ಅಂತಂತಾರೆ. ಹೇಳಿದ್ರಲ್ಲ ಸರ್, ಊರೊಳಗಿದ್ದರೆ ಉಪಾಧಿಕನೆಂಬರು, ಅಡಿಯೊಳಗಿದ್ದರೆ ಮುರುಗನೆಂಬರು. ಅವ್ರಿಗೇನೆಲ್ಲ ರಿಟೈರ್ಡ್ ಮಂದಿ ಕೆಲಸ ಇರಂಗಿಲ್ಲ, ಏನು ಇರಂಗಿಲ್ಲ, ಅವ್ರು ಮಾತಾಡ್ಕೊತ ಕುಂತಾರೆ ಅಂತಾರೆ. ಮತ್ತು ಮಾಡಲಿಲ್ಲ ಅಂತಂದರೆ ಏನು ಹಿಂದೆಲ್ಲ ಹಿರಿಯರು ಮಾಡ್ಕೊಂಡು ಬಂದಿದ್ರು ಎಲ್ಲ ಬಿಟ್ಟ ನೋಡಿ ಅಂತ, ಹಿಂದೆ ಹಿರಿಯರು ಮಾಡ್ಕೊಂತ ಬಂದಿದ್ರು ಈಗ ನೋಡಿ ಎಲ್ಲ ಬಿಟ್ಟಾರ ಅಂತ. ಹಿಂಗೆ ಲೋಕ ಇರ್ತೈತೆ. ಆದ್ರೆ ನಾವು ಏನು ಮಾಡ್ಕೋಬೇಕಂದ್ರೆ ಯಾವ್ದು ಚಂದ ಐತಿ ಅದನ್ನ ನೋಡಿ ಆಯ್ಕೆ ಮಾಡ್ಕೋಬೇಕು. ಯಾವ್ದು ನಮಗೆ ಯೋಗ್ಯ ಐತಿ, ಯಾರು ಏನಾರ ನೀವು ಯಾರು ಏನಂದ್ರೆ ಸಹಿತ ನಮ್ಮದು ನಾವು ಮಾಡ್ಕೊಂತ, ಅದು ನಮ್ಮದನ್ನು ಕೆಟ್ಟದ್ದನ್ನು ಮಾಡಬಾರ್ದು, ಒಳ್ಳೇದನ್ನು ಮಾಡಬೇಕು. ಒಳ್ಳೇದನ್ನ ಏನೈತೆ ನಮಗೆ ಒಳ್ಳೇದು ಅಂತ ಅನಿಸ್ತಂದ್ರೆ, ಚಲೋ ಅಂತ ಅನಿಸ್ತಂದ್ರೆ ಇನ್ನೊಬ್ರಿಗೆ ಕೆಟ್ಟ ಆಗಬಾರ್ದು. ನಾವು ಒಳ್ಳೇದ ಮಾಡಕತ್ತೇವೆ ಅಂತಂದು ಇನ್ನೊಬ್ರಿಗೆ ಕೆಟ್ಟ ಆಗೋದನ್ನು ನಾವು ಒಳ್ಳೇದಂತ ತಿಳ್ಕೊಬಾರ್ದು. ಅದಕ್ಕಾಗಿ ಇನ್ನೊಬ್ರಿಗೆ ಏನಾದ್ರು ನೋವು ಹಾಕಿತ್ತಂದ್ರೆ ಅದು ಒಳ್ಳೇದಲ್ಲ. ಅದಕ್ಕಾಗಿ ಎಲ್ಲರಿಗೂ ಅನುಕೂಲ ಆಕಿತ್ತಂದ್ರೆ, ಎಲ್ಲರಿಗೂ ಸಂತೋಷ ಆಕಿತ್ತಂದ್ರೆ ಅದು ಒಳ್ಳೇದು. ಈ ವಚನ ಚೇತನ ಗೋಷ್ಠಿ ಯಾರಿಗೆ ನೋವು ಹಾಕತ್ತಿದ್ರು, ಯಾರಿಗೆ ನೋವು ಆಗುತ್ತೆ, ಎಲ್ಲರಿಗೂ ಜ್ಞಾನ ಬರ್ತೈತಿ, ಎಲ್ಲರಿಗೂ ಸಂತೋಷ ಕೊಡ್ತೈತಿ, ಎಲ್ಲರಿಗೂ ಅರಿವು ಕೊಡ್ತೈತಿ. ಹಿಂಗಾಗಿ ಇದು ಸತ್ಕಾರ್ಯ. ಸತ್ಕಾರ್ಯ ಅಂದ್ರೆ ಇನ್ನೊಬ್ರಿಗೆ ನೋವು ಆಗ್ಲಾರ್ದಂಗೆ ಎಲ್ಲರಿಗೆ ಅನುಕೂಲ ಆಗೋ, ಎಲ್ಲರ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಸತ್ಕಾರ್ಯ. ಅದಕ್ಕೆ ತಿಳುವಳಿಕೆ ಬರುವಂಥದ್ದು. ಇದಕ್ಕೆ ಏನೈತಲ್ಲ, ಇದು ಈ ವಚನ ಚಿಂತನ ಗೋಷ್ಠಿಯನ್ನು ಬಹಳ ನಿಷ್ಠೆಯಿಂದ ಮತ್ತು ಶ್ರದ್ಧೆಯಿಂದ ಇವತ್ತಿನ ದಿವಸ ನಮ್ಮ ಕಸ್ತೂರಿ ಗುರುಗಳು ಅದನ್ನು ನಡೆಸ್ಕೊಂಡು ಬರಾಕತ್ತಾರ. ಮತ್ತು ಇದ್ರ ಜೊತೆಗೆ ವಚನ ಚಿಂತನೆಯನ್ನು ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಮನುಷ್ಯನ ಅರಿವು ವಿಕಾಸ ಆಕೊಂತ ಹೋಗುತ್ತೆ. ಮನುಷ್ಯನ ಅರಿವು ಯಾವಾಗಲೂ ವಿಕಾಸದ ಹಾದಿ. ಅದು ಸಡನ್ನಾಗಿ ಹುಟ್ಟಿ ಸಡನ್ನಾಗಿ ಬೆಳೆದು ಸಡನ್ನಾಗಿ ಸಾಯಂಗಿಲ್ಲ ಅರಿವು. ಯಾವಾಗಲೂ ಒಂದು ಹೂ ರಾತ್ರಿ ವೇಳೆಯಲ್ಲಿ ಅದು ಇಷ್ಟ ಮೊಗ್ಗಿರ್ತೈತೆ, ಮಧ್ಯಾಹ್ನ ರಾತ್ರಿ 2 ಗಂಟೆಗೆ ನೀವು ಹೇಳ್ರಿ ಒಂದು ಸ್ವಲ್ಪ ಮೊಗ್ಲು ದೊಡ್ಡದಾಗಿರ್ತದೆ, 4 ಗಂಟೆಗೆ ಕೇಳಿದ್ರೆ ಸ್ವಲ್ಪ ಆಗಿರ್ತದೆ, 6 ಗಂಟೆಗೆ ಪೂರ್ತಿ ಹೇಳಿರ್ತೈತಿ. ಯಾವಾಗಲೂ ಅರಿವು ಅನ್ನೋದು ವಿಕಾಸದ ಹಾದಿಯಲ್ಲಿ ಹಿಡಿದೈತಿ. ಸಡನ್ನಾಗಿ ಅರೋದ ಬೆಳಗಾನೊಳ ಶ್ರೀಮಂತ ಆಗೋದಲ್ಲ, ಅದು ವಿಕಾಸದ ಹಾದಿಯಲ್ಲಿ ಹಿಡಿಯೋದು. ಹೆಂಗೆ ಹೂ ಅರಳುದು ಸಾವಕಾಶ ಅರಳಿದ ಕೊನೆ ಪೂರ್ಣ ಅರಳತೈತಿ, ಹಂಗೆ ಅರಿವು ಅನ್ನೋದು ವಿಕಾಸದ ದಾರಿಯನ್ನ ಹಿಡಿತೈತಿ. ಅದಕ್ಕಾಗಿ ವಿಕಾಸದ ದಾರಿಯ ನಿತ್ಯದಲ್ಲಿ ನಾವು ಚಿಂತನೆ ಮಾಡ್ತಾ 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 ಹೋದಂಗ
ಅದು ಅರಿವು ವಿಕಾಸ ಆಕ್ಕೊಂತ ಹೋಗ್ತೈತಿ. ಈ ಶರೀರನೂ ವಿಕಾಸ ಆಕತಿ, ಮನಸ್ಸಿನ ಅರಿವುನೂ ವಿಕಾಸ ಆಕತಿ. ಆದ್ರೆ ಅರಿವಿಗೆ ನಾವು ಸರಿಯಾದಂತ ಆಹಾರ ಕೊಡ್ಲಿಲ್ಲ ಅಂದ್ರೆ ಅದು ಅರಿವು ವಿಕಾಸ ಆಗಲ್ಲ. ಈ ಶರೀರಕ್ಕೆ ಆಹಾರವನ್ನು ಕೊಡ್ತೇವೆ, ಇದು ವಿಕಾಸ ಆಗತ್ತೆ. ಈ ಶರೀರಕ್ಕೆ ಆಹಾರವನ್ನು ಕೊಡ್ಲಿಲ್ಲ, ವಿಕಾಸ ಸತ್ತು ಹೋಗ್ಬಿಡ್ತೈತೆ. ಅದಕ್ಕೆ ಅರಿವಿಗೂ ಕೂಡ ಅರಿವು ವಿಕಾಸ ಆಗ್ಲಿಕ್ಕೂ ಆಹಾರ ಕೊಡ್ಲಿಲ್ಲ ಅಂದ್ರೆ ಅರಿವು ಏನಾಗತ್ತೆ, ಸತ್ತು ಹೋಗ್ತೈತೆ. ಅದಕ್ಕೆ ಅರಿವಿನ ಆಹಾರ ಯಾವುದು ಅಂತಂದ್ರೆ ಚಿಂತನೆ, ಈ ವಚನ ಚಿಂತನೆ, ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ಯೋಗ ಏನೈತಲ್ಲ, ಇಷ್ಟಲಿಂಗ ಯೋಗ, ವಚನ ಚಿಂತನೆ ಮತ್ತು ಶಿವಾನುಭವ, ಸ್ವಾಧ್ಯಾಯ. ಅಂದ್ರೆ ವಚನಗಳ ಲಿಂಗ ಪೂಜೆ ಆದಾಗ ವಚನಗಳನ್ನ ನಾವು ಓದಬೇಕು, ಸ್ವಾಧ್ಯಾಯ. ಆ ನಂತರದಲ್ಲಿ ಇದನ್ನ ಸಮೂಹ ಚಿಂತನೆ ಅಂದ್ರೆ ಶಿವಾನುಭವ ಇರ್ತೈತಿ, ವಚನ ಗೋಷ್ಠಿ ಇರ್ತೈತಲ್ಲ, ಹಿಂಗಿರುತ್ತೆ. ಇದು ಅರಿವನ್ನ ವಿಕಾಸ ಮಾಡುವಂತ ಒಂದು ಪ್ರೊಸೆಸ್, ಒಂದು ಕ್ರಮ ಇದೆ. ಅದಕ್ಕೆ ಹಿಂಗೆ ನಾವು ಮಾಡ್ಕೋತ ಹೋದ್ವಿ ಅಂತಂದ್ರೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಅರಿವು ವಿಕಾಸಕ್ಕೂ ಅಂತ ಬರ್ತೈತಿ. ಏನಪ್ಪಾ ಒಳಗ ಲಿಂಗ ಐತಿ ಅಂತಾರೆ, ಆತ್ಮಲಿಂಗನ ಐತಿ ಅಂತಾರೆ. ಆತ್ಮಲಿಂಗನ ಐತಿ ಅಂತ ನಮ್ಮ ಮತ್ತೆ ಹೊರಗಿದ್ದ ಯಾಕೆ ಆತ್ಮಲಿಂಗ ಐತಲ್ಲ ನಮ್ದಂತಾರೆ. ಅದಕ್ಕಾಗಿ ಶರಣರು ನೋಡಪ್ಪ ಒಳಗ ಇರ್ತೈತೆ, ಅದು ಆ ಒಳಗಿದ್ದದ್ದನ್ನ ವಿಕಾಸ ಮಾಡ್ಕೊಳ್ಬೇಕಾಗೈತಿ. ನಾವು ಒಳಗಿದ್ದ ಇರ್ತೈತೆ, ಅದು ವಿಕಾಸ ಮಾಡ್ಕೋಬೇಕೈತಿ. ಬೀಜದೊಳಗ ಗಿಡ ಇದ್ದ ಇರ್ತೈತಿ, ಬೀಜದೊಳಗೆ ಗಿಡ ಇರಂಗಿಲ್ಲ, ಗಿಡ ಏನು ಹೊರಗಿಂದ ಬರಂಗಿಲ್ಲ, ಅದು ಬೀಜದೊಳಗೆ ಇರ್ತೈತಿ, ಬೀಜದೊಳಗೆ ಇರ್ತೈತಿ ಗಿಡ. ಗಿಡ ಐತಿ, ಹಣ್ಣು ಐತಿ, ಕಾಯಿ ಐತಿ, ಹೂ ಐತಿ ಅಂದ್ರೆ ಅದ್ರ ಏನ್ ಸಿಗತೈತಿ, ನಮ್ಗೆ ಹಣ್ಣು ಸಿಗಂಗಿಲ್ಲ, ಹೂ ಸಿಗಲ್ಲ, ಕಾಯಿ ಸಿಗಂಗಿಲ್ಲ ಅಂದ್ರೆ. ಆದ್ರೆ ಬೀಜ ಏನಾಗಬೇಕಾದದು ವಿಕಾಸ ಆಗ. ಅದು ವಿಕಾಸ ಆದಾಗ ಮಾತ್ರ ಅದ್ರೊಳಗಿನ ಹಣ್ಣು ಕಾಯಿ ಸಿಗ್ತಾವ, ನಮಗೆ ಹೂ ಸಿಗ್ತೈತಿ, ನೆಳೆ ಸಿಗ್ತೈತಿ, ಎಲ್ಲವೂ ಸಿಗ್ತೈತಿ. ಆದ್ರೆ ವಿಕಾಸ ಆಗಲಾರ್ದ ಏನು ಆಗಂಗಿಲ್ಲ. ಹಂಗ ನಮ್ಮೊಳಗ ದೈವತ್ವ ಅನ್ನೋದು ಆತ್ಮಲಿಂಗ ಅನ್ನೋದು ಐತಿ. ಆದ್ರೆ ಅದು ವಿಕಾಸ ಆದಾಗ ಮಾತ್ರ ಮನುಷ್ಯ ದೇವಮಾನ ಆಗ್ತಾನೆ, ಅನುಭಾವಿ ಆಗ್ತಾನೆ, ಶರಣ ಆಗ್ತಾನೆ, ಆತ್ಮಜ್ಞಾನಿ ಆಗ್ತಾನೆ. ವಿಕಾಸ ಆ ಒಳಗಿಂದ ವಿಕಾಸ ಆಗಕ್ಕ ಇದು ಹೊರಗಿಂದ ಬೇಕು, ಹೊರಗೆ ಬೇಕಾಗತ್ತೆ. ಈಗ ನೀವು ತಾಯಂದ್ರ ಅಡಿಗೆ ಮಾಡ್ತೀರಿ, ಇವಾಗ ಅನ್ನ ಡಬರಿ ಇಡ್ತೀರಿ, ಅನ್ನ ನೀರು ಹಾಕ್ತೀರಿ, ಅದ್ರೊಳಗೆ ಅಕ್ಕಿ ಹಾಕ್ತೀರಿ. ಅಕ್ಕಿ ಹಾಕಿದ್ಮೇಲೆ ಬೆಂಕಿಯಲ್ಲಿ ಹಾಕೋದೈತಿ, ಆ ಡಬರಾಗ ಹಾಕೋದೈತಿ ಬೆಂಕಿ ಇಲ್ಲ, ಬೆಂಕಿಯಲ್ಲಿ ಹಾಕ್ತೇವಿ, ಹೊರಗೆ ಹಾಕ್ತೇವಿ. ಹೊರಗೆ ಹಾಕಿದಂತ ಬೆಂಕಿಯಿಂದ ಒಳಗಿರ್ತಕ್ಕಂಥ ಅನ್ನ ಪಕ್ವಾಗತ್ತೆ. ಬೆಂಕಿನ ಒಳಗ ಹಾಕೋಣಂತ ಬೆಂಕಿನ ಒಳಗೆ ಹಾಕಿದ್ರೆ ಅನ್ನನ ಸುಡತೈತಿ, ಏನ್ ಹಂಗೆ ಇಲ್ಲ, ಎಲ್ಲ ಕೆಟ್ಟ ಹೋಗ್ಬಿಡ್ತೈತಿ. ಹಂಗ ನಮ್ಮ ಹೊರಗಿನ ಕ್ರಿಯೆ ಏನೈತಲ್ಲ ಒಳಗಡೆ ಪಕ್ವ ಮಾಡ್ತೈತಿ, ಅದಕ್ಕೆ ಲಿಂಗ ಪೂಜೆ ಮಾಡ್ಕೊಡ್ರಿ, ವಚನ ಚಿಂತನೆ ಮಾಡ್ರಿ, ಲಿಂಗ ಪೂಜೆ ಮಾಡಿ ವಚನ ಓದ್ರಿ, ತಂದೆ ತಾಯಿ ಕೈಯಲ್ಲಿ ನಮಸ್ಕಾರ ಮಾಡ್ರಿ, ವಚನ ಗೋಷ್ಠಿಗೆ ಬರ್ರಿ, ಅಮಾವಾಸ್ಯೆ ಶಿವಾನುಭವ ಕಾರ್ಯಕ್ರಮ ಬರ್ರಿ. ಯಾಕಂದ್ರೆ ಹೊರಗಿನ ಕ್ರಿಯೆ, ಈ ಹೊರಗಿನ ಕ್ರಿಯೆ ಮಾಡೋದ್ರಿಂದ ಒಳಗಿರ್ತಕ್ಕಂಥ ಆತ್ಮಲಿಂಗ ಏನೇನದು ಅರಿವೇನೈತಲ್ಲ ವಿಕಾಸಕ್ಕಂತ ಬರ್ತೈತಿ. ಲಿಂಗ ಅಂದ್ರೆ ಏನು ಬೇಗಲ್ಲ, ಅರಿವಿಗೇನೆ ಲಿಂಗ ಅಂತ ಕರ್ತಾರೆ. ಈ ಹೊರಗಿನ ಲಿಂಗಕ್ಕ ಅರಿವಿನ ಕುರು ಅಂತ ಕರ್ತಾರೆ. ಈ ಲಿಂಗಕ್ಕೆ ಏನಂದ್ರೆ ಅರಿವಿನ ಕುರು ಅಂತ ಕರೆದಾರೆ ಶರಣರೆಲ್ಲರೂ. ಅದಕ್ಕೆ ಬಸವಣ್ಣ ಅಲ್ಲಪುರದವ್ರೊಂದು ಮಾತು ಹೇಳ್ತಾರೆ, ಅರುವನ್ನು ಬಿಟ್ಟು ಕುರುಹನ್ನು ಪೂಜಿಸುವ ಕುರುಬರು ನೋಡ ಅಂತಂದು. ನಾನು ಅರು ತಳ್ಕೊಳ್ಳಿ ಅಂತ ಲಿಂಗ ಕೊಟ್ರ ಅವರು ಬಿಡ್ತೀರಿ, ಬರೀ ಕುರುವನ್ನು ಪೂಜಿಸ್ತಿರಲ್ಲ ಅಂತಾರೆ ಅವರು. ಅದಕ್ಕಾಗಿ ಅರಿವು ವಿಕಾಸ ಆಗ್ಲಿಕ್ಕೆ ಲಿಂಗ ಯೋಗ ಶರಣರು ಹೇಳ್ತಾರೆ. ಅದಕ್ಕಾಗಿ ಯಾರಲ್ಲಿ ಅರಿವು ವಿಕಾಸ ಆಗತಿ ಅವು ಗುರು ಆಗ್ತಾರೆ. ಅರಿವೇ ಗುರು. ಯಾರಲ್ಲಿ ಅರಿವು ವಿಕಾಸ ಆಗತಿ ಅವ್ರು ಗುರು ಅಂದ್ರೆ ಮಾರ್ಗದರ್ಶಕ, ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಾರೆ. ಬಸವಣ್ಣವ್ರ ಅರಿವು ವಿಕಾಸ ಆಯ್ತು, ಅವ್ರು ಜಗತ್ತಿಗೆ ಮಾರ್ಗದರ್ಶನ ಮಾಡಿದ್ರು, ಇಡೀ ವಿಶ್ವಕ್ಕೆ ಗುರು, ಅದಕ್ಕೆ ವಿಶ್ವಗುರು ಅಂತ ಕರೆಸ್ಕೊಂತಾರೆ. ಅದಕ್ಕಾಗಿ ಅರಿವು ಅನ್ನೋದು ಬಹಳ ಮುಖ್ಯ. ಅರಿವು ವಿಕಾಸ ಆಗ್ಬೇಕಾಗಿತ್ತಂದ್ರೆ ಮನೋ ಏಕಾಗ್ರತೆ ಬಹಳ ಮುಖ್ಯ. ಆ ಮನೋ ಏಕಾಗ್ರತೆ ಎದರಿಂದ ಬರ್ತೈತೆ ಅಂತಂದ್ರೆ ಇಷ್ಟಲಿಂಗ ಯೋಗದಿಂದ ಮನೋ ಏಕಾಗ್ರತೆ ಬರ್ತೈತಿ. ಅದ್ರ ಜೊತೆಗೆ ಸ್ವಾಧ್ಯಾಯ, ವಚನಗಳನ್ನ ಅನುಭಾವಿಗಳ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು. ಮತ್ತೆಂತ ವಚನ ಗೋಷ್ಠಿಯಲ್ಲಿ ನಾವು ಭಾಗವಹಿಸಬೇಕು. ವಚನಕಾರರು ಎಂತ ಅರಿವುಳ್ಳವರಾಗಿದ್ರು ಅಂತಂದ್ರೆ ನಮ್ಮ ಶರಣರು ಒಂದು ವಚನ ಹೇಳಿದ್ರು. ಎಂತ ವಚನ ಅದು ನೋಡು, ಇಡೀ ಸಾಮಾಜಿಕ ಸಮಸ್ಯೆಯನ್ನು ಎತ್ತಿ ತೋರಿಸಿದ್ರು, ಸ್ತ್ರೀ ಶೋಷಣೆಯನ್ನು ಎತ್ತಿ ತೋರಿಸಿದ್ರು, ಸಾಮಾಜಿಕ ಶೋಷಣೆಯಿಂದ ವಂಚಿತರಾದವ್ರು, ಸಾಮಾಜಿಕ ಶೋಷಣೆಯಿಂದ ಬಳತಕ್ಕಂಥವ್ರ ಧ್ವನಿಯಾಗಿ ವಚನಕಾರರು ಬಂದು ಧ್ವನಿಯಾದ್ರು. ಏನ್ ಹೇಳ್ತಾರೆ ಅವರು? ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಅವನ ಒಡವೆ ಎಂಬರು. ಒಡವೆ ಅಂತಂದ್ರೆ ಅವನು ಈಗ ಗಂಡು ಹುಡುಗ ಹುಡುಗಿ ಲೈಕ್ ಮಾಡ್ಯಾನಂದ್ರೆ ಹುಡುಗ ಲೈಕ್ ಮಾಡ್ಯಾನ ಕೊಟ್ಬಿಡ್ರಿ ಅಂದ್ಬಿಡ್ತಾರೆ. ಹುಡುಗ ಒಪ್ಪೇನ್ರಿ ಅಂತಾನೆ. ಹುಡುಗ ಒಪ್ಪಿದ್ರೆ ಮುಗಿದು ಕೊಟ್ಬಿಡ್ರಿ ಅಂತಾನೆ. ಹೆಣ್ಣು ಹುಡುಗ ಒಪ್ಪಾಳೆ ಇಲ್ಲ ಅಂತ ಕೇಳ್ಬೇಕಿಲ್ಲ, ಹೆಣ್ಣು ಹುಡುಗ ಒಪ್ಪಾಳೆ ಅಂತ ಕೇಳಂಗಿಲ್ಲ. ಹುಡುಗ ಒಪ್ಪಿದ್ರೆ ಮುಗಿದು ನಾವೇನ್ರಿ ಕೊಟ್ಟು ಮನೆಗೆ ಹೋದ ಹೆಣ್ಣು ಅವ್ನು ಆಕಿನ ಕೇಳೋದೈತಿ, ಹುಡುಗಿನ ಕೇಳೋದೈತಿ.
ಆ ಹುಡುಗ ಒಪ್ಪೇನೂ ಮುಗಿದೋತು. ಹುಡುಗ ಒಪ್ಪಿದ್ರೆ ಮುಗಿದೋತು. ಹುಡುಗ ಮನಸ್ಸಿಗೆ ಬಂದತ್ತಿಲ್ಲ, ಹುಡುಗನ ಮನಸ್ಸಿಗೆ ಬಂದತ್ತಿಲ್ಲ, ಹುಡುಗ ಮನಸ್ಸಿಗೆ ಬಂದತ್ತೆ. ಹುಡುಗ ಹುಡುಗಿ ಮನಸ್ಸಿಗೆ ಬಂದತಿ ಅಂತ ಕೇಳಂಗಿಲ್ಲ. ಅದಕ್ಕೆ ಹುಡುಗ ಲೈಕ್ ಮಾಡ್ಯಾನಂದ್ರೆ ಮುಗಿದು, ಅದೊಂದು ದೊಡ್ಡ ಸರ್ಟಿಫಿಕೇಟ್ ಇದ್ದಂಗೆ. ಹುಡುಗ ಲೈಕ್ ಮಾಡ್ಯಾನಂದ್ರೆ ದೊಡ್ಡ ಸರ್ಟಿಫಿಕೇಟ್ ಇದ್ದಂಗೆ ಕೊಟ್ಟು ಬಿಟ್ರಿ. ಹುಡುಗ ಒಪ್ಪೇನೂ ಮುಗಿದು ಹೋತು. ಅದೇ ಒಂದು ಹೆಣ್ಣು ಹುಡುಗಿ ಏನ್ ಆ ಹುಡುಗನ ಲೈಕ್ ಮಾಡ್ಯಾನ ಪಾಪ, ಆ ಹುಡುಗನ ಜೊತೆ ಲಗ್ನ ಮಾಡಂತ ಹೇಳ್ಬಿಟ್ರೆ ಹುಡುಗಿ ಏನ್ ಗಂಡಿ ಬೀರಿ ಇದೀನಿ ಅಂತ ಯಾರು ಹೋಗ್ತಾರ? ಹಿಂಗ ಹೆಣ್ಣು ಮತ್ತು ಗಂಡಿನ ಮಧ್ಯದಲ್ಲಿರ್ತಕ್ಕಂಥ ಸಮಾನತೆಯನ್ನ ಯಾವ ದೃಷ್ಟಿಯಲ್ಲಿ ಸಮಾನತೆ ಬರೋದನ್ನ, ಸಮಾನತೆಯ ಒಂದು ಶೋಷಣೆಯನ್ನ ಅವರು ಈ ವಚನದಲ್ಲಿ ಎಷ್ಟು ಚಂದ ಬಿತ್ತಿದ್ರು. ಇವತ್ತಿಗೂ ಕೂಡ ಯಾವ ಹೆಣ್ಣು ಹುಡುಗಿನೂ ಕೂಡ ಪಾಪ ಆ ಹುಡುಗ ಲೈಕ್ ಆಗಿ ನನಗೆ ಲಗ್ನ ಮಾಡಂತ ಯಾವ ಹುಡುಗಿ ಇವತ್ತಿಗೂ ಹೇಳಂಗಿಲ್ಲ, ನಾಚ್ಕೋತಾರ. ಅವ್ರ ಈಗ ಸ್ವಲ್ಪ ಎಜುಕೇಟೆಡ್ ಆಗ್ಯಾರ, ಈಗ ಶರಣರ ವಿಚಾರಗಳು ಈಗ ಬರಾಕತ್ತಾವ. ಈಗ ಎಜುಕೇಟೆಡ್ ಆದಾಗ ಹುಡುಗಿನ ಒಂದು ಮಾತು ಕೇಳ್ರಿ ಅಂತಾರೆ. ಅವರು ದೊಡ್ಡವರಾಗ್ಯಾರಪ್ಪ, ಸಾಲಿ ಕಲ್ತಾರ, ಅವ್ರು ಒಂದು ಹುಡುಗಿನ ಒಂದು ಮಾತು ಕೇಳ್ರಿ. ಅವಾಗ ಏನಂತಾರೆ, ಇಲ್ಲ ನಮ್ಮ ಹುಡುಗಿ ಒಪ್ಪಿಲ್ಲ ಅಂದ್ಬಿಡ್ತಾರ. ಅವಾಗ ಈಗ ನಮ್ಮ ಹುಡುಗಿ ಒಪ್ಪಿಲ್ಲ ಅಂತಾರೆ. ನಮ್ಮ ಹುಡುಗಿ ಒಪ್ಪಿದ್ರೆ ಅದೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಹುಡುಗಿನ ಒಪ್ಪಿಲ್ಲ ಅಂದ್ಬಿಡ್ತಾರೆ. ಈಗ ಶರಣರ ವಿಚಾರಗಳೇನು ಬಂದಾಗ ಈಗ ಬರಾಕತ್ತಾವ. 800 ವರ್ಷ ಆದ್ಮ್ಯಾಗ ಸಹಜವಾದ ವಿಚಾರಗಳು ಬರಾಕತ್ತಾವ. ಒಂದು 25 ವರ್ಷದಿಂದ ನಡೆದ ಒಂದು ಘಟನೆ ಹೇಳ್ತೇನೆ ನಿಮ್ಗೆ. ನಾನು ಕಣ್ಣಾರೆ ನೋಡಿದ್ದೆ. ನಿಮ್ಮ ಮಠಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ನಡೆದಂತ ಘಟನೆ ಇದು. ಒಂದು ಚಿತ್ರದುರ್ಗ ಜಿಲ್ಲಾದಾಗ ಒಂದು ಊರ, ಹೆಸರು ಹೇಳೋದು ಬೇಡ. ಅವ್ರ ಅಪ್ಪರ ದೊಡ್ಡ ನೌಕರದಾಗಿದ್ರು. ಅವ್ರ ತಂದೆ ತಾಯಿ, ಅವ್ರ ತಂದೆ ಬಹಳ ದೊಡ್ಡ ನೌಕರದಾಗಿದ್ರು. ಒಳ್ಳೆ ಸ್ಥಿತಿವಂತ ನೌಕರಿ ಒಳಗಿದ್ರು. ಅವ್ರಿಗೆ ಇಬ್ಬರು ಗಂಡ ಹೆಂಡತಿಗೆ ಒಂದು ಹುಡುಗಿತ್ತು. ಗಂಡಿಲ್ಲ ಹೆಣ್ಣಿಲ್ಲ, ಒಂದೇ ಹುಡುಗಿ. ಅವಾಗ ಆ ಹುಡುಗಿನ ಏನ್ ಮಾಡಿದ್ರು ಅಂತಂದ್ರೆ, ಅವ್ರು ಒಂದು ಸ್ವಲ್ಪ ಮುದ್ದು ಮಾಡಿ ಬೆಳೆಸಿದ್ರು. ಅವರು ನೋಡಿ ಮತ್ತೆ ಮುದ್ದಾಗಿ ಬೆಳೆಸಿದ್ರು. ಆ ಹುಡುಗಿನ ಬಹಳ ಹುಡುಗಿಯಾಗಿ ಬೆಳೆದಿದ್ರು. ಈಗ ದೊಡ್ಡ ಕಾಲದಲ್ಲಿ ಡಿಗ್ರಿ ಮುಗೀತು, ಇನ್ನು ಹೆಣ್ಣು ಗಂಡು ನೋಡ್ಬೇಕಲ್ಲ. ಈಗ ಗಂಡು ನೋಡಕ್ ಬಂದ್ರು. ಗಂಡು ನೋಡಕ್ ಬಂದ್ಗಾಲ ಆ ಗಂಡನ್ನ ಅವ್ರ ಮಕ್ಕಳ ತಂದೆ ತಾಯಿ ಎಲ್ಲ ಕುರ್ಚಿದ ಮೇಲೆ ಕುಂಡ್ರಿಸಿದ್ರು. ಈ ಹುಡುಗಿನ ತಂದೆ ಏನ್ ಮಾಡಿದ್ರು, ಇಲ್ಲೊಂದು ಚಾಪಿ ಹಾಸಿ, ಒಂದು ಜಮಖಾನ ಹಾಸಿ, ಒಂದು ಮನಿ ಹಾಸಿ, ಮನಿ ಮ್ಯಾಕ ತಂದು ಕುಂಡ್ರಿಸಿದ್ರು. ಮೊದಲೇ ಪದ್ಧತಿ ಕುಂಡ್ರಿಸಿದ್ರು. ಆ ಹುಡುಗಿ ಇಂಟೆಲಿಜೆಂಟ್ ಇತ್ತು, ಭಾಳ ಚೆನ್ನಾಗಿತ್ತು, ಒಳ್ಳೆ ಹೃದಯವಂತೆ. ಮತ್ತು ಹಂಗೇನು ಚಲೋ, ಭಾಳ ಚಲೋ ಹೃದಯವಂತೆ, ಕರುಣಾಮಯಿ ಹೃದಯ ಅಂತ ಹೆಣ್ಮಗಳದು. ಅವಾಗ ಹುಡುಗಿ ಏನಂತಂದ್ರೆ ನೋಡ್ಕೊಂಡು ಹೋದ್ರೆ ಎಲ್ಲ ಆಗಿ ಹೋಯ್ತು. ಹುಡುಗಿ ಏನು ಕೇಳಿಲ್ಲ ಅಂದ್ರೆ, ಪಾಪ ಅವ್ರನ್ನ ಕುರ್ಚಿನ ಮ್ಯಾಗ ಕುಂಡ್ರಿಸಿ, ನನ್ನ ಮನಿ ಮ್ಯಾಗ ಕುಂಡ್ರಿಸಿ, ಅವ್ರನ್ನ ಮನಿ ಮ್ಯಾಗಾರ ಕುಂಡ್ರಸು, ಇಲ್ಲ ನಾನು ಕುರ್ಚಿ ಮ್ಯಾಗಾರ ಕುಂಡ್ರಸು. ಇದ್ರಾಗ ಏನ್ ತಪ್ಪೈತಿ? ಏನು ತಪ್ಪಿಲ್ಲ. ಈಗೆಲ್ಲ ನಾವು ವಚನ ಚಿಂತನೆ ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿ ತಪ್ಪಿಲ್ಲ ಅನಿಸ್ತದೆ ನಮಗೀಗ. ಅವಾಗ ಅವ್ರ ಅಪ್ಪ ಅವರವ ಏನು ಗಂಡಿ ಬೆಳೆದು ಗೊತ್ತೈತಿಲ್ಲ, ನಿಮ್ಗೆ ಸುಮ್ಮನೆ ಕುತ್ಕೊಂಡು ಇಲ್ಲ ನಾ ಹಂಗೆ ಮಾಡಂಗಿಲ್ಲ ನೋಡು. ಮುಂದಿನ ಸಲ ಅವ್ರು ಏನಾದ್ರು ಕನ್ಯಾ ನೋಡಕ್ ಬಂದ್ರೆ ಅಂದ್ರೆ, ಯಾರು ಬಂದ್ರಂದ್ರೆ ನಾನು ಕುರ್ಚಿನ ಮ್ಯಾಗ ಕೊಂಡ್ರಾಕಿ ಅಂತ ಅನ್ಲಕ್ಕೆ. ಅವ್ರ ಅಪ್ಪ ಅವರವ ಇಷ್ಟು ದಿಗಲು ಬಡಿದ್ರು. ಏನು ಶುರು ಮಾಡಿದ್ರು ಅವ್ರು. ಆ ನಂತರ ಮುಂದೆ ಕನ್ಯಾ ನೋಡಕ್ ಬಂದು ಮತ್ತೆ ಬರ್ತಾರಲ್ಲ, ಮತ್ತೆ ಬಂದ್ರೆ ನನಗೆ ಕುರ್ಚಿ ಹಾಕಿದ್ರೆ ಅಷ್ಟ ಕೊಂಡ್ರವಣ ಅಂತಂದೆ. ಇಲ್ಲ ನಾವು ಕೊಂಡ್ರಂಗಿಲ್ಲ. ಯಾಕ ಅವ್ರ ಮ್ಯಾಲೆ ನಾ ಕೆಳಗನ? ನಾನೇನು ಕೆಳಗೆ, ನಾನು ಕನಿಷ್ಠ ಇದ್ದೇನೆ? ನಾನು ಡಿಗ್ರಿ ಆಗೀನಿ, ನಾನು ಶಾಣಕ್ಕೆ ಇದ್ದೇನೆ, ನಾ ಯಾಕೆ ಮ್ಯಾಗ ಕುರ್ಚಿ ಮ್ಯಾಗ ಕೊಂಡ್ರಬಾರ್ದು? ಇಲ್ಲ ನಾನು ನೆಲಕ್ಕೆ ಕೊಂಡಿರ್ತೇನೆ, ಆದ್ರೆ ಅವ್ರು ನೆಲ ಕೊಂಡಿಸ್. ಮತ್ತು ಒಬ್ಬಕ್ಕೆ ಮಗಳು ಇನ್ನೇನು ಮಾಡೋದು? ಆಕೆನ ಕುರ್ಚಿ ಮ್ಯಾಗ ಕೊಂಡಿಸಿ. ಕುರ್ಚಿ ಮ್ಯಾಗ ಕುಂತಗಳನ್ನ ಆ ಹುಡುಗಿ ನೋಡು, ಹಿಂಗ ಸುಮ್ಮನೆ ಹಿಂಗೆ ಕುಂಡಿರ್ಬೇಕು, ಹಿಂಗೆಲ್ಲ ತೋರಿಸಿದ್ರು ಅವ್ರು. ಹಿಂಗೆಲ್ಲ ಆಯ್ತು. ಅವ್ರೇನ್ ಮಾಡಿದ್ರು ಅಂದ್ರೆ, ಬಂದವ್ರು ಏನ್ ಮಾಡಿದ್ರು ಅಂದ್ರೆ, ಇಲ್ಬಿಟ್ಟು ಇದು ಇಲ್ಬಿಟ್ಟು ಹಂಗೆ ಕೇಳಿ. ಈಗ ನಮಗ ಆ ಹುಡುಗಿ ಮಾಡಿದ್ದು ಪೇಷನ್ಸ್. ನಾವು 25 ವರ್ಷದ ನಾವು ಹಿಂಗೆ ಮಾಡ್ತಾ ಇದ್ವಿ ಅಂತಂದವ್ರು ನಾವು. ಈ ವಚನ ಸಾಹಿತ್ಯ ಓದಿದ್ಮ್ಯಾಗ ತಾಯಿ ಬರಬ್ಬರಿ ಐತಿ. ಅವಾಗ ಅವ್ರು ಏನ್ ಮಾಡಿದ್ರು, ಕುರ್ಚಿದ ಮ್ಯಾಗ ಕುಂತ್ರು. ಕುರ್ಚಿದ ಮ್ಯಾಗ ಕುಂತ ಏನ್ ಮಾಡಿದ್ರು ಅವ್ರ ಮ್ಯಾನರ್ಸ್ ಚಂದಾಗಿ ಕುಂಡ್ರಬೇಕಿಲ್ಲ. ಅವ್ರ ತಾಯಿ ತಂದೆ ಗಂಡು ನೋಡಕ್ ಬಂದಿರ್ತಾನೆ, ಮತ್ತೆ ಟಪ್ ಅವ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತ, ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕಾಲ ಅಲ್ಲಾಡಿಸುವಂತ ಅವ ಕುಂತ. ಅಂದ್ರೆ ಈ ಹೆಣ್ಮಗಳಂದು ಸುಮ್ಮನೆ ಇದ್ದವ. ಅವಾಗ ಎಲ್ಲ ಮುಗೀತು, ಚಹಾ ಕೊಟ್ರು, ಎಲ್ಲ ಆತು. ಪಾಪ ಅವ್ರಿಗೆ ಏನಾರ ಮ್ಯಾನಸ್ ಐತೆ ಅಂತ ಕೇಳಿದೆ.
ಏನಾರು ಮ್ಯಾನಸ್ ಐತೇನು ಪಾಪ ಅಂತ ಕೇಳಿ. ಅಲ್ಲ, ನಾನು ಎದುರುಗಡೆ ಕುಂತೇನಿ, ನನ್ನ ಎದುರುಗಡೆ ಕಾಲ್ ಮ್ಯಾಗ ಕಾಲ ಹಾಕೊಂಡು ಕಾಲಗಳ ಕುಂತಾನವ, ಅವ್ರ ಅಪ್ಪ ಅವ್ರವ ಹಂಗ ಕಾಲ್ ಮ್ಯಾಗ ಕಾಲ ಹಾಕೊಂಡಾರ. ಏನಾರು ಮ್ಯಾನಸ್ ಐತೇನ ಅವ್ರಿಗೆ? ಗುಡ್ ಮ್ಯಾನಸ್ ಇಲ್ಲ ಅವ್ರಿಗೆ, ಒಟ್ಟೆ ಮ್ಯಾನಸ್ ಇಲ್ಲ ಅವ್ರಿಗೆ. ಅಂಥವ್ರಿಗೆಲ್ಲ ಮನೆ ಕರ್ಕೊಂಡು ಬರಬೇಡ ನೀನು. ಅಂಥವ್ರನ್ನೆಲ್ಲ ಮ್ಯಾನಸ್ ಇದ್ದವ್ರು ಅಷ್ಟೇ ಕರ್ಕೊಂಬಾರ್ದು. ಅಕಸ್ಮಾತ್ ಒಂದೇಳೆ ಯಾರದೊಂದು ಕಾಲ್ ಮ್ಯಾಗ ಕಾಲ ಹಾಕಿದ್ರೆ ನಾನು ಕಾಲ್ ಮ್ಯಾಗ ಕಾಲ ಹಾಕೊಂಡು ನಾನು ಕಾಲ್ ಮ್ಯಾಗ ಕಾಲ ಹಾಕೊಂಡ್ರೆ ಅಂತಂದು ನನ್ಗ ಇಲ್ಲಿ ಬಿಡುವ ಹಂಗೇನಿಲ್ಲ, ಪಾಪ ಗಂಡಗಾರ ಅವರು ಮತ್ತೇನು ಅವ್ರು ಹೇಳ್ತಾರೆ ಕೇಳ್ಬೇಕು ಅಂತೇಳಿ ಹಂಗೆಲ್ಲ ನಡೆಯಂಗಿಲ್ಲ ಪಸಿ, ಹಂಗೆಲ್ಲ ನಡೆಯಂಗಿಲ್ಲ ಅಂತ ಮತ್ತೊಬ್ಬಕ್ಕೆ ಮಕ್ಕಳಿಗೆ ಸುಮ್ಮನೆ ಆದ್ರು. ಆನಂತರ ಮುಂದೆ ಹಂಗೆ ಕನ್ನಡ ನೋಡಕ್ಕೆ ಬಂದರು. ಕನ್ನಡ ನೋಡಕ್ಕೆ ಬಂದವ್ರು ಏನು ಮಾಡಿದ್ರು ಅಂದ್ರೆ, ನಿನ್ನ ಹೆಸರೇನುವಾ, ನಿಂದು ಎಷ್ಟನೇ ಸಾಲಿ ಕಲ್ತಿ, ಹೀಗೆಲ್ಲ ಪ್ರಶ್ನೆ ಮಾಡ್ತಿದ್ರು. ಪ್ರಶ್ನೆ ಮಾಡಿದ 2-3 ಸಲ ಮಾಡಿದ್ರಣ ಅವ್ರ ಪಪ್ಪಾಗೆ ಹೇಳಿದ್ರು, ನೋಡಿ ಪಪ್ಪ, ನನ್ನನ್ನು ಅವ್ರು ಇಂಟರ್ವ್ಯೂ ಮಾಡ್ತಾರೆ. ಆ ಹೆಣ್ಮಗಳೇ ನನ್ನ ಇಂಟರ್ವ್ಯೂ ಮಾಡ್ತಾಳೆ, ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ, ನೀ ಏನು ಓದಿ, ನಿನಗೇನು ಬರ್ತೈತಿ ಎಲ್ಲ ಕೇಳ್ತಾರೆ. ನಾನು ಕೇಳಿ, ನಾ ಬೇಡ ನಂಗಿಲ್ಲ, ನಾ ಎಲ್ಲ ಕೇಳ್ತೀನಿ. ಆದ್ರೆ ನಾನು ಅವಳನ್ನ ಕೇಳಕ್ಕೆ ಇದು ನನ್ನ ಕಣ್ಣಿಗೆ ನಡೆದಿದ್ದು. ನಾನು ಅವಳಿಗೇನು ಕೇಳಕ್ಕೆ ನಾನು, ನೀ ಏನು ಮಾಡ್ತಿ, ನೀ ಏನು ಓದ್ತಿ, ನೀನು ಎಲ್ಲಿ ಸಾಲಿ ಕಲ್ತಿ, ನನಗೇನು ಇನ್ಫಾರ್ಮೇಶನ್ ಬೇಕು ನಾ ಕೇಳಕ್ಕೆ. ನನಗೇನು ಇನ್ಫಾರ್ಮೇಶನ್ ಬೇಕು, ಈಗ ಅವ್ರ ಇನ್ಫಾರ್ಮೇಶನ್ ನನ್ನಿಂದ ತಗೊಂಡಿಲ್ಲ, ಆಗಿ ಕೊಟ್ಟ ಇನ್ಫಾರ್ಮೇಶನ್ ನಾ ತಗೊಳ್ಳೋದು, ಮತ್ತು ನನಗೆ ಪರ್ಮಿಷನ್ ಕೊಡಪ್ಪ ನೀ ಅಂತಂದ್ರೆ ಅಲ್ವಾ? ಹಂಗೆ ಕೇಳಬಾರ್ದು. ಅದು ಹೆಣ್ಮಕ್ಳ ಲಕ್ಷಣ ಅಲ್ಲ, ಹೆಣ್ಮಕ್ಳ ಲಕ್ಷಣ ಅಲ್ಲ ಪಸಿ. ಮತ್ತು ನಾವೆಲ್ಲ ಕೇಳ್ಕೊಂಡು ನಿನಗೆ ಹೇಳ್ತೇವೆಲ್ಲ ಅಂತಂದು ಹಂಗಲ್ಲ ಅದು. ಈಗ ನಾನು ಧ್ವನಿ ಹೆಂಗೈತೆ ಅಂತ ಪರೀಕ್ಷೆ ಮಾಡ್ತಾರೆ ಅವರು. ಈಗ ಮತ್ತೆ ಅವ್ರ ಧ್ವನಿ ಹೆಂಗೈತೆ ಅಂತ ನಾ ಕೇಳ್ಬೇಕಿಲ್ಲ. ಮತ್ತೆ ಅವ ಹೆಂಗ ಮೂಕದಾಗಿ ನನಗೆ ಗೊತ್ತ, ಅವ ಸುಮ್ಮನೆ ಕುಂದ್ರೆ ಅವ್ರಪ್ಪ ಅವ್ರ ಪ್ರಶ್ನೆ ಕೇಳ್ತಿರ್ತಾನೆ. ಅದಕ್ಕೆ ನಾನು ಕೂಡ ಆ ಹುಡುಗನ ಕೇಳ್ತೀನಿ, ಇಲ್ಲ ನೀವು ಕೇಳ್ರಿ, ನನಗೇನು ಬೇಕು ನಾ ಕೇಳ್ತೀನಿ. ಅವ ನನಗೆ ಕೇಳಿದ್ರೆ ನಾ ಅವ್ನು ಕೇಳವ, ಇಲ್ಲ ಅಂದ್ರೆ ತಂದೆ ತಾಯಿ ನಾನು ಕೇಳಿದ್ರೆ ನಾ ತಂದೆ ತಾಯಿ ಕೇಳವ. ನಂದು ನಾನು ಕೇಳ್ಬೇಕಲ್ಲ ಅಂತಿದ್ದೆ. ಹಿಂಗೆ ಚಾಲು ಆಗ್ತದೆ. ಆ ಚಾಲು ಆದ ಮ್ಯಾಗ ಮತ್ತೆ ಬಂದು ಇಂಟರ್ವ್ಯೂ ಬಂದಾಗ ಆ ಹೆಣ್ಮಗಳ ತಂದೆ ತಾಯಿ ಒಟ್ಟ ಹೇಳಲಿಲ್ಲ. ಅವ ಹುಡುಗ ಏನು ಪ್ರಶ್ನೆ ಕೇಳ್ತಾನೆ ನೋಡ್ರಿ, ಅದೆಲ್ಲ ಮುಗಿದ ಮ್ಯಾಗ ಅವ್ರ ತಂದೆ ತಾಯಿ ಏನು ಕೇಳ್ತಾನ ಅದೆಲ್ಲ ಮುಗಿದ ಮ್ಯಾಗ ಈಗ ಇಂಟರ್ವ್ಯೂ ತೊಗೊಳಕ್ಕೆ ಚಾಲು ಮಾಡಿಬಿಟ್ಟು, ನಿನ್ನ ಹೆಸರೇನು, ನೀ ಹೇಗೆ ಸಾಲಿ ಕಲ್ತಿ, ಪರ್ಸೆಂಟೇಜ್ ಎಷ್ಟಾಗೈತಿ, ಏನು ನೌಕರಿ ಮಾಡ್ತೀನಿ, ಪಗಾರ ಎಷ್ಟೈತಿ, ಅವ್ರು ಹೇಳ್ತೇನೆ ನಿಮ್ಗೆ ಕನ್ನಡ ಬೇಡ ಅಂತ ಹೋಗ್ಬಿಟ್ರು ನೋಡ್ರಿ. ಆ ಹುಡುಗಿ ಹಿಂಗೆ ಇರೋದಕ್ಕೆ 40 ವರ್ಷ ಮಟ್ಟದ ಮದುವೆ ಆಗಿದೆ. ಏನನ್ನು ಹೋದ್ರೆ ಇಂಟರ್ ತಗೋತಾಳ ಹೆಣ್ಮಗಳು, ಇಂಥಕಿನ ಹೆಂಗ್ ತೋರಿಸ್ತೇವೆ. ಇದೆಲ್ಲ ಏನಾಯ್ತಂದ್ರೆ ಊರು ತುಂಬ ಸುದ್ದಿ ಆಗ್ತದೆ. ಊರು ತುಂಬ ಅಲ್ಲ, ಡಿಸ್ಟಿಕ್ ತುಂಬ ಸುದ್ದಿ ಆಗ್ತದೆ. ಒಂದು ಹೆಣ್ಮಗಳ ಮಾರ ಯಾರ ಕಣ್ಣೆ ನೋಡೋಕ್ಕಾದ್ರೆ ಅವ್ರನ್ನ ಜಾಸ್ತಿ ಕಳಿಸ್ತಾರೆ. ಒಂದು ಶಬ್ದ ಬಾಯಿ, ಒಂದು ಶಬ್ದ ಅದ್ರ 10 ಹೇಳ್ಬಿಡ್ತಾವ. ಹಂಗೆ ಇಂಟರ್ ತಗೊಂತಾಳ, ಗಂಡು ಹುಡುಗನ ಇಂಟರ್ ತಗೊಂತಾಳಕಿ ಅಂತ ಹುಡುಗಿ ಏನು ಮಾಡ್ಬೋದು ಮನೆ. ಅವ್ರ ತಂದೆ ತಾಯಿಗೆ ಇಷ್ಟು ಪೇನ್ ಆತದ, ಹೆಂಗಾರ ಮಾಡಿ ಮದುವೆ ಮಾಡಿಕೊಡ್ಬೇಕಪ್ಪ. ನಮಗೂ ಹೆಂಗೆ ಮಾಡಿ ಆ ಹುಡುಗಿಗೆ ನೀವು ಮಾತಾಡ್ಬೇಡವ, ನಿನ್ನ ಲಗ್ನ ಆಗಲ್ಲ ಅಂತೆಲ್ಲ ಹೇಳಿ ಮಾತಾಡೋಣ ಮಾಡಿ ಕೊನೆಗೆ 40 ವರ್ಷಕ್ಕೆ ಒಂದು ಮಾಡಿಕೊಟ್ಟು. ಇದ್ರಾಗ ಏನು ತಪ್ಪೈತಿ? ಈಗ ನಾವು ವಚನ ಸಾಹಿತ್ಯದ ಮ್ಯಾಗ ಆ ಹೆಣ್ಮಗಳಿಗೆ ಏನೋ ತಪ್ಪೈತಿ. ಆ ಭಾಳ ಹೃದಯವಂತ ಹೆಣ್ಮಗಳು, ಚಲೋ ತಂದೆ ತಾಯಿನ ಜೋಪಾನ ಮಾಡೋದೇನೋ, ತಂದೆ ತಾಯಿ ಮ್ಯಾಗ ಭಾಳ ಪ್ರೇಮ, ತಂದೆ ತಾಯಿನ ಜೋಪಾನ ಮಾಡೋದು, ಮನೆಯಾಗೆಲ್ಲ ಕೆಲಸ ಮಾಡ್ತಿದ್ಲು, ಎಲ್ಲ ಮಾಡ್ತಿಲ್ಲ ಹೆಣ್ಮಗಳು. ಎಲ್ಲ ಯಾರ ಅತಿಥಿಗಳು ಅಂದ್ರೆ ಭಾಳ ಪ್ರೇಮಿದ್ದು ನೋಡ್ಕೊಂತಿದ್ದು, ಅವರೆಲ್ಲ ಸೇವೆ ಮಾಡಿ ಎಲ್ಲ ಚಲೋ ಇತ್ತು. ಆದ್ರೆ ನಾನು ಯಾಕೆ ಅವ್ರಂಗೆ ನಾ ಪ್ರಶ್ನೆ ಕೇಳಬಾರ್ದು, ನಾನು ಅವ್ರಾಗ ಯಾಕೆ ನಾನು ಮತ್ತೆ ಅವ್ರ ಮ್ಯಾಲ ಕೊಡೋದು ನಾ ಕೇಳೋಕೆ ಯಾಕೆ ಕೊಡೋದು? ಹಿಂಗೆ ಇದರಲ್ಲಿ ಏನು ತಪ್ಪೈತಿ? ಅವಾಗ ಹಿಂಗೆ ಅಂದದಕ್ಕೆ ಏನಾದ್ರು ಜನ ಏಪ್ಪ ಭಾಳ ಲಗ್ನ ಮಾಡ್ತಾರೆ. ಈಗ ಶರಣರ 12ನೇ ಶತಮಾನದಲ್ಲಿ ಇದನ್ನ ಎತ್ತಿದ್ರು ಪ್ರಶ್ನೆ ಇದನ್ನೇ ಎತ್ತಿದ್ರು. ಗಂಡು ಮೋಹಿಸಿ ಹೆಣ್ಣಿನದು ಒಡವೆಂಬರು, ಹೆಣ್ಣು ಮೋಹಿಸಿ ಗಂಡು ಹಿಡಿದು ಉತ್ತರ ಯಾವುದೆಂಬುದರಿ? ಈ ಹೆಣ್ಮಗಳು ನೀ ನನಗೆ ಕೇಳ್ತೀನಿ, ನಾನು ನಿನಗೆ ಕೇಳ್ತೇನೆ. ಏನು ತಪ್ಪೈತಿದ್ರೆ ನಾನು ನಿನ್ನ ಕೇಳ್ತೇನೆ ಅನ್ನೋದಕ್ಕೆ ಭಾಳ ಗಡ್ಡಿ ಬಿಡಿ ಹೆಣ್ಮಗಳೇ ಲಗ್ನ ಮಾಡ್ಕೋಬೇಕು. ಇವ್ರು ಏನಂದ್ರೆ ಸುಮ್ಮನೆ ಅನಿಸ್ಕೊಂತ ಕುಂತಿರ್ಬೇಕ ಅಂದ್ರೆ ಏನಾಗದೆ ಹುಡುಗಿ ಭಾಳ ಚಲೋ ಅಂತಾರೆ. ಯಾಕಂತ ಪ್ರಶ್ನೆ ಮಾಡಿಬಿಟ್ರೆ ಗಡ್ಡಿ ಬಿಡಿ ಹೆಣ್ಮಗಳೇ ಬರೋಬರ ಇಲ್ಲ, ಹೆಣ್ಮಗಳ ಲಗ್ನ ಮಾಡ್ಕೋಬೇಡ್ರಿ ಎಂತ ಬಂದದ್ ನೋಡ್ರಿ ಅಂತ. ಇದು ಪುರುಷ ಪ್ರಧಾನ ಸಮಾಜದಲ್ಲಿ ಇದು ಸಹಜವಾದಂತಹ ಒಂದು ವ್ಯವಸ್ಥೆ. ಅದಕ್ಕೆ ಈ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡಿದವರು 12ನೇ ಶತಮಾನದ ಶರಣರು.
ಹಂಗೆ ಮಾಡಬೇಡ್ರಿ. ಅವರಲ್ಲಿ ದೇವ್ರೈತಿ, ಇವರಲ್ಲಿ ದೇವ್ರೈತಿ, ಇಬ್ಬರಲ್ಲಿ ದೇವ್ರೈತಿ. ಬರೀ ಹೆಣ್ಮಕ್ಳಲ್ಲಿ ದೇವ್ರಿಲ್ಲ, ಗಂಡ್ಮಕ್ಳಲ್ಲಿ ಅಷ್ಟೊಂದು ದೇವ್ರೈತೆ ಅಂತಲ್ಲ. ಅವ್ರ ಹೃದಯದೊಳಗೆ ದೇವ್ರೈತೆ, ಮನುಷ್ಯ ಹೃದಯದಲ್ಲಿ ದೇವ್ರೈತೆ ಅಂತ. ಹೆಣ್ಮಕ್ಳಲ್ಲಿ ಮನುಷ್ಯರಲ್ಲ ಏನೋ, ಹೆಣ್ಮಕ್ಳು ಮನುಷ್ಯರು, ಗಂಡ್ಮಕ್ಳು ಇಬ್ಬರಲ್ಲೇ ದೇವ್ರೈತೆ ಅಂತ ಇಬ್ಬರೂ ಸಮಾನರು. ಆದರೆ ಯಾವ್ದು ಹೆಚ್ಚು ಯಾವ್ದು ಕಡಿಮೆ, ಇದನ್ನ ಶರಣರು ಪ್ರತಿಪಾದನೆ ಮಾಡಿದ್ರು. ಈಗ 12ನೇ ಶತಮಾನದ ಅವ್ರ ಚಿಂತನೆಗಳು ಈಗ ಬರಕತ್ತಾವ. ಈಗ ಗಂಡು ಮಕ್ಕಳು ಹೆಣ್ಮಕ್ಳು ಕುಂತು ಇಬ್ರು ಕುಂಡಿಸ್ತಾರೆ. ಈಗ ಕುಂತ್ರೆ ಇಬ್ರು ಕುಂತು ಮಾತಾಡ್ರವ ಅಂತ. ಇನ್ನು ಕಣ್ಣೆ ನೋಡಕ್ ಬಂದಿರ್ತಲ್ಲ, ಹೆಣ್ಣು ಹುಡುಗಿನ ಗಂಡು ಹುಡುಗ ಒಂದು ರೂಮ್ನಾಗ ಕುಂಡಿಸಿ ನೀವು ಮಾತಾಡ್ಕೊಡ್ರಿ ಅಂತ. ಈಗ ಅದು ಇಬ್ರು, ಆ ಹೆಣ್ಮಗಳು ಅವ್ನು ಎಂಟ್ರಿ ತಗೊಂತಾಳ, ಆ ಹೆಣ್ಮಗ ಇವ್ನು ಎಂಟ್ರಿ ತಗೊಂತಾಳೆ. ನಿಮ್ಮ ಹ್ಯಾಬಿಟ್ಸ್ ಏನು, ನಿಮ್ಮ ಹಾಬೀಸ್ ಏನು, ನಿಮ್ಮ ಆಸಕ್ತಿ ಏನು, ನೀವೆಲ್ಲ ಕುಂತು ಮಾತಾಡ್ರಿ ಒಂದು ಅರ್ಧ ತಾಸು ಅಂತಂದು ಇಬ್ರು ಗಂಡು ಹುಡುಗನ ಹೆಣ್ಣು ಹುಡುಗರು ಒಳ ರೂಮ್ನಾಗ ಕುಂಡ್ರಿಸಿ ಮಾತಾಡ್ಸಕ್ ಹಚ್ತಾರೆ. ಇದು 12ನೇ ಶತಮಾನ ಶರಣರ ಚಿಂತನೆ. ಇದು ಈಗ ಅದು ಜಾರಿ ಆಗಬೇಕಾಗ ಅಂದ್ರೆ ಅವರ ಚಿಂತನೆ ಎಂದು ಮಾನವೀಯತೆ ಆಧಾರದ ಮೇಲೆ ನಡೆದಂತ ಚಿಂತನೆ ಎಂದು ಹುಸಿ ಹೋಗಂಗಿಲ್ಲ. ಈಗ ಇನ್ನೂ ಮುಂದೆ ಹೋಗಿ ಹೆಣ್ಮಕ್ಳು ಗಂಡು ಹುಡುಗನ ಚಾಯ್ಸ್ ಮಾಡ್ಕೊಂತಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಗಂಡು ಹುಡುಗನ ಚಾಯ್ಸ್ ಮಾಡ್ಕೊಂತಾರೆ. ಈ ಕೆಲವು ಹೆಣ್ಣು ಹುಡುಗರೆಲ್ಲ ಚಂದ ಬೆಳೆದ ಹೆಣ್ಣು ಹುಡುಗರು ಪಪ್ಪ ಮಮ್ಮಿಗೆ ಹೇಳ್ತಾರೆ, ಪಪ್ಪ ಮಮ್ಮಿಗೆ ಹೇಳ, ಪಪ್ಪ ನಾ ಹುಡುಗನ ಲೈಕ್ ಮಾಡೇನಿ, ನಾನು ಲಗ್ನ ಮಾಡಿ ಅಂತ ಹಿಂಗ ಓಪನ್ ಆಗಿ ಹೇಳ್ತಾರೆ ಹುಡುಗರಿಗೆ. ಈಗ ಇದೇನಾಗೈತೆ ಅಂದ್ರೆ ಸಹಜ ಆಗೈತಿ, ಈಗ ಬಹಳ ಸಹಜ ಆಗೈತಿ. ಆ ಹೆಣ್ಣು ಹುಡುಗಿ ಏನಾದ್ರು ಈಗ ಎಷ್ಟು ಸಹಜ ಬಂದೈತೆ ಅಂದ್ರೆ 1-2 ಗಂಡು ತೋರಿಸಿದಂತ ತಿಳ್ಕೊಡ್ರಿ. ಆಕೆ ಒಲ್ಲೆ ಅಂದ್ರೆ ಯಾಕ ಒಲ್ಲೆ ಅಂತ ಹೇಳುವ, ಏನೈತಿ ಕೇಳಿರೋದೈತಂತ, ಏನು ಯಾರನ್ನ ಲವ್ ಮಾಡಿನ ಅಂತ ತಂದೆ ತಾನೇ ಕೇಳ್ತಾನೆ. ಅವಾಗ ಹೌದಪ್ಪ ಸಿ ಅಂತಾನೆ, ನೋಡಪ್ಪ ಯಾರು ನೋಡಿದ್ರೆ ಮಕ್ಕಳು ಕೂಡ ಮಾಡ್ಬಿಡ ಅಂತ. ಈಗ ಬಹಳ ಸಹಜತೆಯಿಂದ ಬಂದೈತಿ ಈಗ. ಅಂದ್ರೆ ಇದು ಆ ಹೆಣ್ಮಗಳಿಗೆ ಏನೈತೆ ಜವಾಬ್ದಾರಿ ಐತಿ. ಹೆಣ್ಮಕ್ಳನ್ನ ಸೆಲೆಕ್ಷನ್ ಮಾಡೋದು ಹಕ್ಕು ಗಂಡ್ಮಕ್ಳಿಗೆ ಐತಿ, ಹಂಗ ಗಂಡ್ಮಕ್ಳನ್ನ ಸೆಲೆಕ್ಷನ್ ಮಾಡೋ ಹಕ್ಕು ಹೆಣ್ಮಕ್ಳಿಗೆ ಐತಿ ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ರು 12ನೇ ಶತಮಾನದ ಶರಣರು. ಇದು ಸಮಾನತೆ. ಇದು ಈ ಸಮಾನತೆ ಹೈಯೆಸ್ಟ್ ತುದಿ ಇದೆ, ಹೈಯೆಸ್ಟ್ ತುದಿ ಇದೆ, ಹೈಯೆಸ್ಟ್ ಕಾನ್ಸೆಪ್ಟ್ ಇದು. ಸಮಾನತೆ ಅನ್ನೋದು ಸಣ್ಣ ಕಾನ್ಸೆಪ್ಟ್ ಅಲ್ಲಿದೆ. ಅಲ್ಲಿ 8ನೇ ಶತಮಾನ 12ನೇ ಶತಮಾನದಲ್ಲಿ ಎಷ್ಟು ಥಿಕ್ ಆಗಿತ್ತು ಅಂದ್ರೆ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಬರುವಂಗಿಲ್ಲ. ಯಾರು ಮನ್ಯಾಗ 4 ಮಂದಿ ಕುಂತು ಮಾತಾಡಿದ್ರೆ ಹೆಣ್ಮಕ್ಳು ಯಾರು ಬಾಯಿ ಬಿಡುವಂಗಿಲ್ಲ, ಮಕ್ಕಳು ಬಾಯಿ ಹಾಕುವಂಗಿಲ್ಲ. ನಿಮಗೇನು ಗೊತ್ತೈತಿ, ಹೆಣ್ಮಕ್ಳು ಬುದ್ಧಿ ಮಣ್ಕಾಲ ಸುಮ್ಮನೆ ಅಡಿಗೆ ಮನೆಗೆ ಹೋಗ್ರಿ ಅಂತ ಅಂದ್ಬಿಟ್ಟು ಒಟ್ಟ ಮಾತಾಡುವಂಗಿದ್ದಿಲ್ಲ ಹೆಣ್ಮಕ್ಳು. ಏನಿಲ್ಲ ಗಂಡ್ಮಕ್ಳು ಹಿಂಗ ಮಾತನಾಡುವಂತ ಅಧಿಕಾರ ಸಹಿತ ಇದ್ದಿದ್ದಿಲ್ಲ. ಅದಕ್ಕೆ ಬಸವಣ್ಣವ್ರು ಅಂದ್ರು, ನಿನಗೇನು ಬುದ್ಧಿ ಐತಿ ಅದಕ್ಕೇನು 10 ಪಟ್ಟು ಬುದ್ಧಿ ಹೆಣ್ಮಕ್ಳಿಗೆ ಐತ ಮರ, ಒಂದಿಟ್ಟು ಕೇಳವ್ರನ್ನ ಅಂತಂದ್ರು. ಅವ್ರು ಒಂದಿಟ್ಟು ಕೇಳಿ ಬಾಳೆ ಮಾಡಿ ಅಂತಂದ್ರು. ಅವ್ರು ಹಿಂಗ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಜ್ಞಾನವನ್ನ, ಹೆಣ್ಮಕ್ಳ ಅರಿವನ್ನ, ಅವ್ರಲ್ಲಿರ್ತಕ್ಕಂಥ ಬುದ್ಧಿಮತ್ತೆಯನ್ನ ಸಮಾಜಕ್ಕೆ ತೋರಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವರು ಸಮಾನತೆ ಕಾನ್ಸೆಪ್ಟ್ ಅನ್ಕೊಟ್ರು. ಮತ್ತೆ ಅವ್ರು ಮತ್ತೆ ಹೇಳೋದನ್ನ ಕೇಳಿದ್ರೆ ಮನೇನು ಚಲೋ ಇರ್ಬಿಟ್ಟಾರೆ. ಮನಿ ಭಾಳ ಚಲೋ, ಮನೆಯನ್ನು ಹೆಂಗೆ ಕಟ್ಟಬೇಕು, ಮಕ್ಕಳು ಹೆಂಗೆ ಬೆಳೆಸ್ಬೇಕು ಅನ್ನೋದು ಜ್ಞಾನ ತಾಯಿಗಳು ಇದ್ದಷ್ಟು ತಂದಿಗೆ ಇರಂಗಿಲ್ಲ. ತಂದೆ ಹೊರಗೆ ಹೋಗ್ಬಿಡ್ತಾನೆ, ಎಲ್ಲ ನೀನೇ ನೋಡ್ಕೊಂತ ಹೇಳೋಗ್ಬಿಡ್ತಾನೆ. ಎಲ್ಲ ಜವಾಬ್ದಾರಿ ನಿರ್ವಹಿಸುವಂತ ಶಕ್ತಿ ಹೆಣ್ಮಕ್ಳಿಗೆ ಭಾಳ ಇರ್ತೈತಿ. ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಭಾಳ ಇರ್ತೈತೆ ಅವ್ರಿಗೆ. ಈಗ ನೀವು ನೋಡ್ರಿ, ನೀವು 8 ದಿವಸ ಮನೆ ಬಿಟ್ಟು ಹೋಗ್ಬಿಡ್ಲಿ ಅವ್ರ ಹೆಣ್ಮಕ್ಳು, ಹೇಳಿದಾಗ್ಲಿ ತಾಯಿ ಹೋಗಿ ಬರೀ ಗಂಡ್ಮಕ್ಳು ಒಬ್ಬನೇ ಇರಲಿ, ಹೆಂಗೆ ಇರ್ತೈತೆ ನೋಡಿ ಮನೆ. ಅದು 2 ದಿವಸ ಬರೋಳಗೆ ಇಲ್ಲಿ ಎಲ್ಲ ಹತ್ತಲಾಗಿ ಅವನು ರಾತ್ರಿ ಊಟ ಮಾಡಂಗಿಲ್ಲ, ಅವನು ಎಲ್ಲಾರ ತಿಂತಾನೆ, ಎಲ್ಲರ ಸರಿಯಾಗಿ ಊಟ ಸಹಿತ ಸಿಗಂಗಿಲ್ಲ. ಎಲ್ಲ ಅದನ್ನ ತಿಂದೆ ಇದನ್ನ ತಿಂದೆ ಮುಗಿದು ವ್ಯಸ್ತ ಏನು. ಅದ ತಾಯಿ ಇಟ್ಲಂದ್ರೆ ಮನ್ಯಾಗ ತಾಯಿ ಇಟ್ಲಂದ್ರೆ ಎಲ್ಲ ಅಚ್ಚುಕಟ್ಟು. ಮನೆಗೆ ಬರೋಳಗೆ ಅಡಿಗೆ ತಯಾರಾಗಿರುತ್ತೆ, 7 ಟೀ ತಯಾರಾಗಿರುತ್ತೆ, ಎಲ್ಲ ಮನೆ ಸ್ವಚ್ಛ ಇರ್ತೈತಿ, ಸ್ನಾನ ಮಾಡಿದ ಬಟ್ಟೆ ಸಿಗ್ತಾವ, ಎಲ್ಲ ಕೈಯಾಗ ಬಟ್ಟೆ, ಕೈಯಾಗ ಎಲ್ಲ ರೆಡಿ. ಇದು ಅಚ್ಚುಕಟ್ಟತನ. ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋರು ಯಾರು? ಇಷ್ಟು ಅಚ್ಚುಕಟ್ಟತನ ಯಾರ್ಯಾರು ಮಾಡಕ್ ಬರ್ತೈತೆ ಮನೇಲಿ. ಆ ನಂತರ ಮನೆ 4 ಮಂದಿ ಇರ್ತಾರೆ. 4 ಮಂದಿ ಇದ್ರೆ ಅವ್ರು 4 ಮಂದಿ ಮುಂಜಾನೆ ನನಗೆ ಈ ತಿಂಡಿ ಬೇಕು, ನನಗೆ ಈ ತಿಂಡಿ ಬೇಕು ಅಂತ, ಗಂಟೆಗೆ ಆ ತಿಂಡಿ ಬೇಕು, ಮಕ್ಕಳಿಗೆ ಈ ತಿಂಡಿ ಬೇಕು, ಇನ್ನೊಬ್ಬ ಸಣ್ಣ ಮಗ ಈ ತಿಂಡಿ ಬೇಕು. ಅವ್ರು 4 ಮಂದಿ ಇಲ್ಲ 5 ಮಂದಿ ಮ್ಯಾನೇಜ್ ಮಾಡ್ತಾರೆ. ನಿನಗೆ ಇವತ್ತಿನ ತಿನ್ನು ನಾನು ಇದು ಮಾಡಿಕೊಡ್ತೇನೆ. ಹಿಂಗೆ 4 ಗಂಡನ ಮ್ಯಾನೇಜ್ ಮಾಡ್ತಾರೆ, ಮಕ್ಕಳ ಮ್ಯಾನೇಜ್, ಎಲ್ಲರೂ ಮ್ಯಾನೇಜ್ ಮಾಡ್ತಾರೆ. ಅವ್ರು ಸಿಟ್ಟಿಗೆ ಹೇಳಾರ್ದಂಗೆ ಮತ್ತೆ ಅವ್ನು ಕೇಳಿದ್ದು ಅವಂಗೂ ಮಾಡಿಕೊಡ್ತಾರೆ, ಇವ್ನು ಕೇಳಿದ್ದು ಇವಂಗೂ ಮಾಡಿಕೊಡ್ತಾರೆ. ಶಾಂತವಾಗಿ ಸಹಜವಾಗಿ ಮ್ಯಾನೇಜ್ ಮಾಡ್ತಾರೆ. ಈ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಹೆಣ್ಮಕ್ಳಿಗೆ ಇರುತ್ತೆ, ಗಂಡು ಮಕ್ಕಳಿಗೆ ಇರಂಗಿಲ್ಲ. 2 ಹುಡುಗರು ಗಂಡ ತಂದೆ ಕಾಡಕತ್ತಾರೆ ಅಂದ್ರೆ ಏನು ಕಾಡ್ತಾರೆ, ಹೋಗಿ ನಿಮ್ಮ ಮೌನ ಹೋಗಿ ಹೊರಟು ಕಳಿಸ್ಬಿಡ್ತಾರೆ. ಅವ್ರ ಸಮಾಧಾನ ಮಾಡೋ ಶಕ್ತಿ ಇರಂಗಿಲ್ಲ ಗಂಡಿಗೆ. ಹಿಂಗ ಇಂಥದ್ದೊಂದು ಮ್ಯಾನೇಜ್ಮೆಂಟ್ ಕೆಪಾಸಿಟಿಯನ್ನ ಹೆಣ್ಣು ಮಕ್ಕಳು ಇರೋದನ್ನ 12ನೇ ಶತಮಾನ ಬಸವಣ್ಣವ್ರ ಕಂಡು ಹಿಡಿದಿದ್ರು. ಅದಕ್ಕಾಗಿ ಅವ್ರಿಗೆ ಅಸಮಾನತೆ ಮಾಡಬೇಡ್ರಿ, ಅವ್ರಿಗೆ ಅಭಿಪ್ರಾಯ ಸ್ವತಂತ್ರ ಕೊಡ್ರಿ, ಅವ್ರೇನು ಹೇಳ್ತಾರೆ ಅದನ್ನ ಕೇಳ್ರಿ. ಅದಕ್ಕೆ ಈಗ ಅವ್ರಿಗೆ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಐತೆ ಅಂತ ತಿಳ್ಕೊಂಡು ಹೇಳಿ ಇವತ್ತೆಲ್ಲ ಕಂಪನಿಗಳಲ್ಲಿ
ಮ್ಯಾನೇಜರ್ ಅವರದಾರೆ, ಹೆಣ್ಮಕ್ಳು ಅದಾರೆ. ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಷ್ಟು ಮ್ಯಾನೇಜರ್ ಹೆಣ್ಮಕ್ಳು ಅದಾರೆ. ಮ್ಯಾನೇಜರ್ ಅಂದ್ರೆ ಯಾರು CEO ಅಂತಾರಲ್ಲ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ, ಎಲ್ಲ ಹೆಣ್ಮಕ್ಳದ. ಅವರು ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಬಳದ ಹೆಣ್ಮಕ್ಳಿಗೆ, ಅವರಿಗೆ ಗಂಡು ಮಕ್ಕಳು ಹೆಣ್ಮಕ್ಳು ಬಂದಾರೆ. ಅವ್ರಿಗೆ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಸಾವಿರಾರು ಮಂದಿ ನೌಕರದಾರ ಇರ್ತಾರೆ, ಅವ್ರನ್ನೆಲ್ಲ ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋಂಥ ಕೆಪಾಸಿಟಿ ಹೆಣ್ಮಕ್ಳಿಗೆ ಇರ್ತೈತಿ. ಈಗ ಗಂಡು ಮಕ್ಕಳ CEO ಅವ್ರಿಗೆ ಸಿಟ್ಟು ಬರ್ತೈತಿ, ಗಂಡು ಮಕ್ಕಳಿಗೆ ಸಿಟ್ಟು ಬಂದು ನೌಕರನ್ನು ಬೈದು ಬಿಡ್ತಾರೆ, ಬೈದ ನೌಕರ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಅದನ್ನು ಸಹಿಸುವಂತ ಶಕ್ತಿ ಹೆಣ್ಮಕ್ಳಿಗೆ ಐತೆ ಅಂತ ತಿಳ್ಕೊಂಡು ಹೇಳಿ ಎಷ್ಟೋ ಮಂದಿ ಕಂಪ್ನಿಗೆ CEOಗಳನ್ನ ಯಾರು ಮಾಡ್ಯಾರ ಅಂದ್ರೆ ಹೆಣ್ಮಕ್ಳ ಮಾಡ್ಯಾರ. ಇವತ್ತಿಗೆ CEO ಹೆಣ್ಮಕ್ಳ. ಮತ್ತೆ ಟೀಚರ್ಸ್ ಯಾರು ತಗೊಂತಾರ, ಶಾಲೆ ಕಲಿತ ಟೀಚರ್ ಹೆಣ್ಮಕ್ಳ ಜಾಸ್ತಿ ತಗೊಂತಾರೆ. ಇನ್ನು ಪ್ರೈಮರಿ ಸ್ಕೂಲು, ಹೈಸ್ಕೂಲು ನೋಡ್ರಿ ನೀವು, ಎಲ್ಲ ಒಂದು 20 ಮಂದಿ ಟೀಚರ್ ಇದ್ರೆ ಹೈಸ್ಕೂಲ್ನಾಗ 15 ಮಂದಿ ಹೆಣ್ಮಕ್ಳು ಇರ್ತಾರೆ. ಯಾಕಂದ್ರೆ ಮಕ್ಕಳನ್ನ ಜೋಪಾನ ಮಾಡ್ಬೇಕು, ಅವ್ರಿಗೆ ತಿಳಿಯೋಂಗೆ ಹೇಳ್ಬೇಕು, ತಿಳಿಯೋಂಗೆ ಕಲಿಸ್ಬೇಕು, ಸಮಾಧಾನ ಕಲಿಸ್ಬೇಕು ಮಕ್ಕಳಿಗೆ. ಆ ಕೆಪಾಸಿಟಿ ಯಾರಿಗೈತಿ ಅಂದ್ರೆ ಇದನ್ನ 12ನೇ ಶತಮಾನದಲ್ಲಿ ಬಸವಣ್ಣವ್ರ ಕಂಡು ಹಿಡಿದಾರೆ. ಅದಕ್ಕಾಗಿ ಹೆಣ್ಮಕ್ಳು ಕೀಳಂತ ತಿಳ್ಕೊಬೇಡ್ರಿ, ಹೆಣ್ಮಕ್ಳು ಕನಿಷ್ಠ ಅಂತ ತಿಳ್ಕೊಬೇಡ್ರಿ, ಹೆಣ್ಮಕ್ಳನ್ನ ಶೋಷಣೆ ಮಾಡ್ಬೇಡ್ರಿ, ಹೆಣ್ಮಕ್ಳು ನನಗಿಂತಲೂ ಕನಿಷ್ಠ, ನಾ ಶ್ರೇಷ್ಠ ಅನ್ನಕ್ ಹೋಗ್ಬೇಡ್ರಿ. ನೀವು ಶ್ರೇಷ್ಠ, ಅವರು ಶ್ರೇಷ್ಠ. ಏನಪ್ಪ ಗಂಡ್ಮಕ್ಳು ಕನಿಷ್ಠ ಅಂದ್ರೆ ಹೆಣ್ಮಕ್ಳು ಶ್ರೇಷ್ಠ ಅಂತ ಅನ್ಲಿಲ್ಲ ಸೆಕೆಂಡ್ರಿ. ನೀನು ಗಂಡ್ಮಕ್ಳು ಶ್ರೇಷ್ಠನ, ಹೆಣ್ಮಕ್ಳು ಶ್ರೇಷ್ಠನ, ಗಂಡನ ಶ್ರೇಷ್ಠನ, ಹೆಂಡತಿನೂ ಶ್ರೇಷ್ಠನ. ಅದಕ್ಕೆ ಹೆಂಡತಿ ಕನಿಷ್ಠ, ಗಂಡ ಶ್ರೇಷ್ಠ ಅನ್ನಕ್ ಹೋಗ್ಬೇಡ್ರಿ. ಈ ಒಂದು ಸಮಾನತೆ ಪರಿಕಲ್ಪನೆಯನ್ನ 12ನೇ ಶತಮಾನ ಬಸವಣ್ಣವ್ರು. ಅದಕ್ಕೆ ವಚನ ಸಾಹಿತ್ಯ ಯಾಕೆ ಓದ್ಬೇಕಂತಂದ್ರ, ನಾವು ವಚನ ಸಾಹಿತ್ಯ ಓದೋದ್ರಿಂದ ಏನಾಕತ್ತೆ ಅಂದ್ರೆ, ನಾ ಗಂಡದೇನ್ ನಾ ಹೇಳ್ದಂಗೆ ಅಂತ ಕೇಳ್ಬೇಕು, ತಪ್ಪು ಹೇಳಿದ್ರು ಕೇಳಬೇಕು, ಸುಮ್ಮನೆ ಹೂ ಅನ್ಬೇಕು. ನಾ ಹೇಳ್ದಷ್ಟು ಸುಮ್ಮನೆ ಕೇಳಿ, ನಿಂದ ನಡೆಸ್ಬೇಡಿ ಅಂತಂದು ಘೋಷಿಸ ಮಾಡ್ತಾರೆ. ಅವಾಗ ಆ ತಾಯಿ ಚೆನ್ನಾಗಿ ಸಿಟ್ಟು ಬಂದೈತೆ, ಹೂ ಅಂದ್ಬಿಡೋಣ ಅಂತ ತಿಳ್ಕೊಂಡೇಳಿ ಹೂ ಅಂದ್ಬಿಡ್ತಾರೆ. ಹೂ ಅಂತ ಅಂದ್ರೆ 2 ದಿವಸ ಸಮಾಧಾನ ಆದ್ಮ್ಯಾಗ ನಿಧಾನವಾಗಿ ಹೇಳ್ತಾರೆ. ಅವಾಗ ನಾವು ಒಪ್ಕೊಂಡು ಈ ಒಂದು ಕೆಪಾಸಿಟಿ ಯಾರಿಗೈತಿ, ಹೆಣ್ಮಕ್ಳಿಗೆ. ಅದು ಇಲ್ಲ ಅಂದ್ರೆ ಅವ್ರೊಂದು ಇವ್ರೊಂದು ಮನ್ಯಾಗ ಗದ್ದಲ ಚಾಲು ಆಗಿಬಿಡ್ತೈತಿ, ಜಗಳನ ಚಾಲು ಆಗಿಬಿಡ್ತೈತಿ. ಅದಕ್ಕೆ ಆ ಸಹನೆ ಏನೈತಲ್ಲ, ಅದು ಅವ್ರ ಸ್ವಭಾವ, ಇನ್ನೊಬ್ಬರ ಸ್ವಭಾವನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಹೆಣ್ಮಕ್ಳಿಗೆ ಐತಿ, ಶಕ್ತಿ ಐತದ. ಅದಕ್ಕಾಗಿ ಇಂಥ ಒಂದು ತಾಯಿಯನ್ನ ಕನಿಷ್ಠ ಅನ್ಬೇಡ್ರಿ, ಅದನ್ನ ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸ್ರಿ. ಅದೆಲ್ಲ ಸಮಾಜಕ್ಕೆ ಒಳ್ಳೇದಾಗತ್ತೆ, ಮನೆತನಕ್ಕೆ ಒಳ್ಳೇದಾಗತ್ತೆ ಅನ್ನೋದನ್ನ ಎತ್ತಿ ತೋರಿಸ್ತವ್ರು ಯಾರಂದ್ರ 12ನೇ ಶತಮಾನದ ಬಸವಾದಿ ಶರಣರು. ಅದಕ್ಕೆ ಆ ದೆಸೆಯಲ್ಲಿ ಇವತ್ತು ಆ ವಚನವನ್ನ ಗೊಗ್ಗವೇ ಆ ವಚನವನ್ನ ಹೇಳ್ಯಾರ. ಅದಕ್ಕೆ ಅಂತ ವಚನ ಚಿಂತನೆ ಯಾಕೆ ಬೇಕಂದ್ರೆ ನಮ್ಮ ಅರಿವು ವಿಕಾಸ ಹಾಕೊಂತ ಹೋಗತ್ತೆ. ಯಾರ ನಮ್ಮ ಮನ್ಯಾಗ ಒಂದು ಮಗಳಿರ್ತಾಳ, ಮಗಳಿದ್ದಾಳ, ಅಪ್ಪ ನನಗ ಆ ಗಂಡ ಹುಡುಗ ನಂಗೆ ಲೈಕಿಗೆ ಕೂಡ ಲಗ್ನ ಮಾಡಂತ ಅಕಸ್ಮಾತ್ ಹೇಳಿದ್ರೆ ತಂದಿ ತಾಯಿ ಶಿಟ್ಟಿಗೆ ಅದು ಏನ್ ಬುದ್ಧಿಗೆಲಿತ್ತಲ್ಲ ಅಂತ ವಚನ ಚಿಂತನೆ ಮಾಡ್ಕೊಂತ ಹೋದ್ವಿ ಅಂದ್ರೆ ನನ್ನ ಮಗಳು ಓಪನ್ ಆಗಿ ಹೇಳಪ್ಪ ಚಲೋ ಅಂತ. ಅವಾಗ ಚಲೋ ಇದ್ರೆ ಮಾಡುದು, ಚಲೋ ಇರಲಿಲ್ಲ ಅಂದ್ರೆ ನೋಡವಾ ಸರಿ ಇಲ್ಲ ಬೇಡ ಅಂತ ಬುದ್ಧಿ ಹೇಳಿದ್ರು ಅಂತಾರೆ. ಇಲ್ಲ ಅಂದ್ರೆ ಅವ್ರು ಓಪನ್ ಆಗಿ ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಓಪನ್ ಆಗಿ ಹೇಳಿಲ್ಲ, ಓಪನ್ ಆಗಿ ಹೇಳೋದ್ರಿಂದ ಏನಾಗತ್ತೆ ಅಂದ್ರೆ ಅಪಾಯಗಳು ತಪ್ತಾವ. ಅದಕ್ಕೆ ಓಪನ್ ಆಗಿ ಹೇಳಿದ್ದಕ್ಕೆ ನಾವು ಅದನ್ನ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋದು ಯಾರಿಗೆ ಬರುತ್ತೆ ಅಂದ್ರೆ ವಚನ ಚಿಂತನೆಯನ್ನು ಮಾಡ್ಕೊಂತ ಹೋದವರಿಗೆ ಅರಿವು ವಿಕಾಸ ಆಕತಿ. ಅದನ್ನ ಸಹಜವಾಗಿ ಸ್ವೀಕಾರ ಮಾಡಿ ತಪ್ಪು ಯಾವುದು ಸರಿ ಯಾವುದು ದೋಷ ಏನು ಮಾಡಿದ್ರೆ ತಪ್ಪು ಏನಾಗತ್ತೆ ಬಿಟ್ರೆ ಏನಾಗತ್ತೆ ಆಲೋಚನೆಯನ್ನು ಮಾಡಿ ಆ ತಾಯಿ ತಿಳುವಳಿಕೆ ಮಾಡಿ ಇಲ್ಲಪ್ಪ ಮಾಡಿದ್ರೆ ತಪ್ಪಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಆ ತಾಯಿ ಅಂತ ಹಿಂಗ ತಿಳುವಳಿಕೆಯನ್ನು ಮಾಡೋದೇನೈತಲ್ಲ ಇದು ಡಿಸ್ಕಷನ್ ಅಂತಾರೆ. ಈಗ ಮಗಳ ಜೊತೆ ಡಿಸ್ಕಷನ್ ಮಾಡಂಗಿಲ್ಲ, ಲಗ್ನ ನೋಡಿ ಬಂದಿರ್ತಾರ, ತಂದೆ ತಾಯಿ ಬರ್ತಾರ, ಹುಡುಗ ಮುಗೀತು. ಆ ಹುಡುಗಿನ ಕೇಳಂದ್ರೆ ಕೇಳಂಗ, ಇನ್ನು ಎಜುಕೇಟೆಡ್ ಅಲ್ಲಿ ಕೇಳ್ರಿ ಅಂತಾರೆ, ಇನ್ನು ಅನ್ಎಜುಕೇಟೆಡ್ ಜನ ಅದಲ್ಲ ಕೇಳಂಗೇ ಇಲ್ಲ ಹಳ್ಳ್ಯಾಗ, ಆಗ ಮಾಡೇ ಬಿಡ್ತಾರೆ ಅವ್ರು ಹಂಗ. ಅದಕ್ಕೆ ಅದು ತಪ್ಪು ಅನ್ನೋದನ್ನ 12ನೇ ಶತಮಾನ ಬಸವಾದಿ ಶರಣರು ಹೇಳಿದ್ರು. ಅದಕ್ಕಾಗಿ ಅಂತ ಒಂದು ಅರಿವು ವಿಕಾಸ ಆಗೋದನ್ನ ಇವತ್ತಿನ ವಚನ ಸಾಹಿತ್ಯದಲ್ಲಿ ನಮ್ಗೆ ಸಿಗದಕ್ಕೆ ವಚನ ಸಾಹಿತ್ಯನ ಅಧ್ಯಯನ ಮಾಡ್ರಿ ಅಂತ ಅನ್ನೋದು. ಅದಕ್ಕೆ ಆ ವಚನ ಗೋಷ್ಠಿಯನ್ನು ನಮ್ಮ ಕಸ್ತೂರಿ ಸರು, ರಕ್ಕಸಗಿ ಸರು, ನಮ್ಮ ಶೇಖರಣ್ಣರು, ಬಸಣ್ಣರು ಎಲ್ಲರೂ ಸೇರಿ, ನಮ್ಮ ಬಸವನಗೌಡರು ಎಲ್ಲರೂ ಸೇರಿಕೊಂಡು ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಇದನ್ನು ನಿರಂತರವಾಗಿ ನಡೆಸ್ರಿ ಅಂತ ಹಾರೈಸಿ, ಇದು ಒಂದು ವಾರ್ಷಿಕೋತ್ಸವ ಅಂತ ಮಾಡ್ಯಾರ. ಅವತ್ತು ಈಗ ಮಾಡ್ಬೇಕು ಅಂದ್ರೆ ಇಲ್ಲ ಬರ್ತೇನ್ರಿ ಅಂತಂದ್ರೆ ನಮ್ಮ ಶಂಕರ ಸಮಾಜದವ್ರಿಗೆ ಒಂದು ದೊಡ್ಡ ಕಾರ್ಯಕ್ರಮನ ಮಾಡಿ ಅವ್ರು ಯಾವಾಗಲೂ ಮಠದ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಬಿಡುವಂತ ಒಂದು ಸೇವಾ ಮಾಡ್ತಾರೆ. ಅವ್ರು ಯಾವುದೇ ಮಠದ ಜಾತ್ರೆ, ವಿಜಯಮಾನ ಕಾರ್ತಿಕೋತ್ಸವ, ಅದು ಶಿವಾನುಭವ ಯಾವ್ದಿದ್ರು ಕೂಡ ಅದನ್ನ ಯೂಟ್ಯೂಬ್ನಲ್ಲಿ ಇದೇ ಮಠದ ಏನೈತಲ್ಲ ಪ್ರಚಾರ ಮಾಡುವಂತ ಯೂಟ್ಯೂಬ್ನಲ್ಲಿ ಅದನ್ನ ಮಾಡುವಂತ ಒಂದು ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡ್ಕೊಂಡು ಬರಕತ್ತಾರೆ. ಅದಕ್ಕೆ ಆ ದೆಸೆಯಲ್ಲಿ ಇನ್ನೂ ಕೂಡ ಅವ್ರು ಮಾಡಿದ್ದಾರೆ. ಬಸವಾದಿ ಶರಣರು ಅವ್ರಿಗೆ ಸದಾಕಾಲ ಅನುಗ್ರಹಿಸಲಿ. ತಮಗೆಲ್ಲರಿಗೂ ಬಸವಣ್ಣವ್ರ ಕೃಪೆಯ ವಿಜಯ ಮಹಾಂತರ ಕೃಪೆಯ ಸದಾ ಅಂತ ಹಾರೈಸಿ ನಮ್ಮ ಅಮೃತವಾಣಿಯ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಿದ ಶ್ರೀಗಳೇ
ಹಾಗಾದ್ರೆ ಅಲ್ಲಿ ಮಾತಾಡಿದ್ರಲ್ಲ ಇಲ್ಲೇ ಮಾತಾಡಿ ಅದೇ ಮಾತಾಡಿ. ಶ್ರೀಗಳು ತಮ್ಮ ಅಮೃತವಾಣಿಯ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಿದ ಶ್ರೀಗಳ ಪಾದಗಳಿಗೆ ಶರಣ ಸಮರ್ಪಿಸುತ್ತಾ ಈಗ ಶರಣ ಸಮರ್ಪಣೆ ನಮ್ಮ ಮಹಾಂತ ಬಳಗದ ಶರಣರಾದ ಮುರುಗಲ್ ಸರ್ ಅವರಿಂದ. ವಚನಗೋಷ್ಠಿಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಾಣಿಕರ ಗುರುಮಾಂತ ಸ್ವಾಮಿಗಳವರಿಗೆ ಶರಣ ಸಮರ್ಪಣೆಯನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಗುರು ಹಿರಿಯರಿಗೂ ಶರಣ ಸಮರ್ಪಿಸುತ್ತೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಶರಣು ಬಂಧುಗಳಿಗೆ ಶರಣ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ್. ಶ್ರೀ ವಿಜಯ ಮಹಾದೇಶ್ವರ ಜೈ, ಶ್ರೀ ಬಸವೇಶ್ವರ ಮಹಾರಾಜ್ ಜೈ.